ನಮಸ್ಕಾರ ಕನ್ನಡಕ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮಗೇನಾದರೂ ಹೊಸ ಥರ ಏನಾದರೂ ತರಬೇಕು, ಕಾಮಿಡಿಯಾಗಿ ಎಂಟರ್ಟೈನ್ಮೆಂಟ್ ಆಗಿ ಬೇಕು ಅಂತ ನಿಮಗೆ ಈ ವಿಡಿಯೋ ಶುರು ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ಶಾರ್ಟಲ್ಲಿ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ. ಮತ್ತು ಹೇಳಲೇಬೇಕು, ಇದು ಖಂಡಿತ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿದೆ. ದ ಬೆಸ್ಟ್ ಟೀಸರ್ ಎವರ್ ಐ ಸಾ ಇನ್ ಮೈ ಲೈಫ್. ಏನು ಮಾಡಬೇಕು, ಯಾವ ರೀತಿಯಲ್ಲಿ ಇದು ಮಾಡಿದ್ದಾರೆ, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ಹಾಗೂ ಉಂಟೆ, ಹಾಗೂ ಮಾಡಬಹುದಾ, ಡ್ಯಾಡಿ ಈಸ್ ಹೋಮ್, ಸೂಪರ್. ಐ ಆಮ್ ಅ ಪ್ಯೂರ್ ಫ್ಯಾನ್ ಆಫ್ ಯಶ್ ಆಲ್ಸೋ. ಐ ಆಮ್ ಅ ಪ್ಯೂರ್ ಫ್ಯಾನ್ ಆಫ್ ಯಶ್ ಆ್ಯಂಡ್ ಮೈ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಮೈ ಲೈಫ್ ಇಸ್ ತಲಪತಿ ವಿಜಯ್. ಐ ಆಮ್ ವೇಟಿಂಗ್ ಫಾರ್ ದಿಸ್ ಜನನಾಯಕನ್ ಮೂವಿ. ತಲಪತಿ ವಿಜಯ್ ಅಂದರೆ ಐ ಲೈಕ್ ಎಮ್. ಐ ಸಾಯ್ಸ್ ಎಲ್ಲ ಫಿಲಮು ಒಂದು ಓಕೆ ತಮಿಳ್ ಕೇಳ್ಬೋದು, ತಮಿಳು ಯಾಕೆ ಅಂತ. ಬಟ್ ನನ್ನ ಪ್ರಕಾರ ಆ್ಯಕ್ಟಿಂಗ್ ಬಂದರೆ ಲ್ಯಾಂಗ್ವೇಜಲ್ಲಿ ಏನೂ ಇಲ್ಲ. ಕನ್ನಡ, ಹಿಂದಿ, ತಮಿಳ್, ಮಲಯಾಳಂ, ಬೆಂಗಾಲಿ ಎಲ್ಲನೂ ಒಂದೇ. ಆ್ಯಕ್ಟಿಂಗೇ ಲ್ಯಾಂಗ್ವೇಜೇ ನೀವು ಡಿಸ್ಕ್ರಿಮಿನೇಟ್ ಮಾಡೋಕ್ಕಾಗೋದೇ ಇಲ್ಲ. ಯಾವುದೇ ಆ್ಯಕ್ಟರ್ ಆಗಲಿ, ಅವ್ರು ಚೆನ್ನಾಗಿ ಮಾಡಿದ್ರೆ ಅವ್ರು ಫಾಲೋ ಮಾಡೋದು ನನ್ನ ಚಾಯ್ಸ್ ಅಲ್ವಾ. ಕೇಳ್ಬೋದು ನೀವು, ಬ್ರೋ ತಮಿಳ್ ಫ್ಯಾನ್ ಬ್ರೋ, ನೀನು ಕನ್ನಡ ಸ್ಯಾಂಡಲ್ವುಡ್ಡು ಅಂತ ಬರಬೇಕು ಅಂತ ಅಂತಿದ್ಯಾ ಆ್ಯಕ್ಟಿಂಗು, ನೀನು ಈಗಲೇ ತಮಿಳ್ಗೆ ಹೋದರೆ ಮುಂದೆ ಹೆಂಗೆ ಬೆಳಿತೀಯಾ ಅಂತ. ಬ್ರೋ, ಲ್ಯಾಂಗ್ವೇಜ್ ಡಸಂಟ್ ಮ್ಯಾಟರ್ ಟು ಗ್ರೋ ಅಪ್. ದಟ್ಸ್ ಆಲ್ ಐ ಸೇ. ಲ್ಯಾಂಗ್ವೇಜ್ ಡಸಂಟ್ ಮ್ಯಾಟರ್. ಐ ವಿಲ್ ಸೇ ಐ ವಾಂಟ್ ಟು ಗ್ರೋ ಅಪ್ ಆಸ್ ಅ ಆ್ಯಕ್ಟರ್ ಇನ್ ಸ್ಯಾಂಡಲ್ವುಡ್. ಈಗ ಹೇಳ್ತಾರೆ ಕೆಲವರು, ಒಂದು ಫಸ್ಟ್ ಆ್ಯಕ್ಟರ್ ಚೆನ್ನಾಗಿ ಓಡಿಸು ಕನ್ನಡದಲ್ಲಿ, ಈಗ ಸೆಕೆಂಡ್ಗೆ ಹೋಯ್ತಾನೆ, ತೆಲುಗು ಹೋಯ್ತಾನೆ ಚಾನ್ಸ್ ಸಿಕ್ಕಿದ್ರೆ ಅಂತ ಹೇಳ್ತಾರೆ. ಆದರೆ ಆ್ಯಕ್ಟಿಂಗ್ಗೆ ತಾನೇ ಮಾಡ್ತಿರೋದು. ಗೊತ್ತು ಕನ್ನಡ ನಮಗೆ ಇಷ್ಟ, ನನ್ನ ಕನ್ನಡ ಅಂದರೆ ತುಂಬ ಇಷ್ಟ, ನಮ್ಮ ಮಾತೃಭಾಷೆ ಅದು ನಮ್ಗೆ ಗೊತ್ತು. ಆದರೆ ಆ್ಯಕ್ಟಿಂಗ್ ಅದೆಲ್ಲ ನೋಡಬಾರ್ದು, ಮಾತಾಡೋದಲ್ಲಿಡಬೇಕು. ಮೇಯ್ನ್ಲಿ ಮಾತಾಡೋದಲ್ಲಿದ್ದರೆ ಕನ್ನಡ ಅಂದರೆ ನಮ್ಮ ಪ್ರೊಫೆಷ್ನಲ್, ನಮ್ಮನ್ನ ರೂಲ್ ಮಾಡಬಾರ್ದು ಕನ್ನಡ. ಈಗ ಹೆಂಗಿದೆ ಅಂದರೆ ನಮ್ಮ ಪ್ರೊಫೆಷ್ನಲ್ ಆ್ಯಕ್ಟಿಂಗು. ಸೊ ನಂಗೆ ಕನ್ನಡದಲ್ಲಿ ಸಿಗಲಿ, ತೆಲುಗಲ್ಲಿ ಸಿಗಲಿ, ತಮಿಳಲ್ಲಿ ಸಿಗಲಿ, ನನಗೆ ನನ್ನ ಪ್ರೊಫೆಷನಲ್ ಮಾಡ್ತಿದ್ದೀನಿ ಅಲ್ವಾ. ಕೆಲವು ನಂಗೆ ಡಿಸ್ಮೈಂಡ್ ಮಾಡ್ತಾನೆ ನೀನು ಕನ್ನಡ ಹೋಗ್ಬಿಟ್ಟ ಅಂತ. ಆದರೆ ನಮ್ಮ ಪ್ರೊಫೆಷನ್ ನಾನು ಅದೇ ಮಾಡ್ತಿರೋದು. ಸೊ ಹಂಗೆ ನನ್ನ ಕನ್ನಡದಲ್ಲಿ ನನಗೆ ಯಶ್ ಅಂದರೆ ತುಂಬ ಇಷ್ಟ. ನನಗೆ ಫುಲ್ಲು ಎಲ್ಲ ಲ್ಯಾಂಗ್ವೇಜಲ್ಲೂ ತಲಪತಿ ವಿಜಯ್ ಮತ್ತು ಯಶ್, ಐ ಲವ್ ದೆಮ್. ಐ ಲವ್ ದ ಆ್ಯಕ್ಟಿಂಗ್, ಐ ಲವ್ ದ ವೇ ದ ಶೋ ಕೇಸ್, ಐ ಲವ್ ದ ಸ್ಟೈಲ್, ಐ ಲವ್ ದ ವಾಕ್, ಐ ಲವ್ ದ ಫಿಲಮ್ಸ್ ವೆರಿ ಬ್ಯಾಡ್ಲಿ. ದೊಡ್ಡ ತಲಪತಿ ವಿಜಯ್ ಅಂದರೆ ನಂಗೆ ತುಂಬ ಇಷ್ಟ. ಐ ಆ್ಯಕ್ಚುಲಿ ಲೈಕ್ ಟು ಮೀಟ್ ಹಿಮ್ ಆಫ್ಟರ್ ವೆನ್ ಐ ಗ್ರೋ ಅಪ್, ಇಫ್ ಐ ಬಿಕಮ್ ಅ ಗುಡ್ ಆ್ಯಕ್ಟರ್ ವಿತ್ ಯುವರ್ ಸಪೋರ್ಟ್. ಓಕೆ, ಲೆಟ್ಸ್ ನಾಟ್ ವೇಸ್ಟ್ ಟೈಮ್. ಇದು ಈ ಆ್ಯಕ್ಟಲ್ಲಿ ಟೈಟಲ್ ಏನಂದ್ರೆ ದ ಫೇಕ್ ಫಿಲಮ್ ಶೂಟ್ ಅಂತ. ಓಕೆ, ಇದರಲ್ಲಿ ಟೋಟಲ್ 3 ಕ್ಯಾರೆಕ್ಟರ್ಸ್ ಇರ್ತಾರೆ. ಡೈರೆಕ್ಟರ್ ಧರ್ಮ, ಹೀರೋ ಹರೀಶ ಆ್ಯಂಡ್ ಲಕ್ಷ್ಮಣ ಅಂತ, ಲೈಟ್ ಬಾಯ್ ಅವನು. ಓಕೆ, ಡೈರೆಕ್ಟರ್ ಧರ್ಮ ಹೆಂಗೆ ಅಂದರೆ ದೊಡ್ಡ ಫಿಲಮ್ ಡೈರೆಕ್ಟರ್ ಅಂತ ಬಿಲ್ಡಪ್ ಕೊಡ್ತಾನೆ, ಆದರೆ ಕೈಯಲ್ಲಿ ಕ್ಯಾಮ್ರಾನೇ ಇರಲ್ಲ. ಅರ್ಥವಾಯ್ತಾ? ಇವನಿಗೆ ಹಿಂಗೆ ಕ್ಯಾರೆಕ್ಟರು. ಹೀರೋ ಹರೀಶ ಅಂದರೆ ತಾನು ದೊಡ್ಡ ಆ್ಯಕ್ಟರ್ ಅಂದ್ಕೊಂಡಿದ್ದಾನೆ ಆದರೆ ಆ್ಯಕ್ಟಿಂಗ್ ಬರಲ್ಲ. ಓಕೆ, ಲೈಟ್ ಬಾಯ್ ಲಕ್ಷ್ಮಣ, ಇವನು ಪಾಲಿಟಿಕ್ಸ್ ಮನುಷ್ಯ. ಇವರಿಬ್ಬರು ಕಾಳೆಯಲ್ಲಿ ಇರೋದೆ ಇವನ ಕೆಲಸ. ಧರ್ಮ ಶುರು ಮಾಡ್ತಾನೆ. ಲಕ್ಷ್ಮಣ, ಲೈಟ್ ಸರಿಯಾಗಿ ಹಿಡಿ ಹರೀಶ, ಈ ಸೀನಲ್ಲಿ ನೀನು ಆಕಾಶದಿಂದ ಬಿದ್ದು ಪ್ರೀತಿ ಮಾಡಬೇಕು. ಆ್ಯಕ್ಷನ್. ಹರೀಶ, ನೆಲದ ಮೇಲೆ ಬಿದ್ದು ಒದ್ದಾಡ್ತಾನೆ. ಓ ನನ್ನ ಪ್ರೀತಿ ಸಮೇ, ನೀನು ಎಲ್ಲಿದ್ದೀಯ? ನಾನು ನೋವಿನಲ್ಲಿದ್ದೇನೆ. ಲಕ್ಷ್ಮಣ ಹೇಳ್ತಾನೆ, ಹೌದು ಸರ್, ನೀವು ಆ್ಯಕ್ಟಿಂಗ್ ಮಾಡೋದನ್ನು ನೋಡಿ ನಮಗೂ ನೋವಾಗ್ತಿದೆ. ಕ್ಯಾಮರಾನೇ ಇಲ್ಲದೆ ಯಾಕೆ ಕಣ್ಣಿಗೆ ಕಾಣಿಸುತ್ತೋ ಇದು? ಧರ್ಮ, ಲಕ್ಷ್ಮಣ, ಇದು ಇನ್ವಿಸಿಬಲ್ ಸಿನಿಮಾ, ಬರೀ ಬುದ್ಧಿವಂತಿಕರಿಗೆ ಮಾತ್ರ ಕಾಣಿಸುತ್ತದೆ, ನಿನಗೆ ಕಾಣಿಸ್ತಿಲ್ವಾ? ಲಕ್ಷ್ಮಣ, ಹೋ 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 ಹೌದಾ, ಹಾಗಾದರೆ ನನಗೂ ಇನ್ವಿಸಿಬಲ್ ಸಂಬಳ ಕೊಡಿ ಸರ್, ನಾನು ಎನಿಸಿಕೊಳ್ಳುತ್ತೇನೆ. ಹರೀಶ, ಡೈರೆಕ್ಟರ್ ಸರ್, ಈ ಸೀನ್ನಲ್ಲಿ ನನಗೆ ವಿಲ್ಲನ್ ಯಾರು ಇಲ್ವಾ? ಧರ್ಮ, ವಿಲ್ಲನ್ ನೀನೇ ಹರೀಶ, ನಿನ್ನ ಮುಖ ನೋಡಿದರೆ ಜನಕ್ಕೆ ವಿಲ್ಲನ್ ಥರನೇ ಅನಿಸುತ್ತೆ, ಎಕ್ಸ್ಟ್ರಾ ಖರ್ಚು ಉಳಿತು. ಹರೀಶ, ಹಾಗಾದರೆ ಹೀರೋಯಿನ್ ಎಲ್ಲಿ? ಲಕ್ಷ್ಮಣ, ಹೀರೋಯಿನ್ ಕೂಡ ಇನ್ವಿಸಿಬಲ್ ಸರ್ ಅವಳು.
ಬೇರೆ ಸೈಟಲ್ಲಿ ಶೂಟಿಂಗ್ ಮಾಡ್ತಿದ್ದಾಳೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಿದ್ದಾಳೆ. ಧರ್ಮ ನೋಡಿ ಅಲಿಶಾ, ಈ ಸಿನಿಮಾ ರಿಲೀಸ್ ಆದಮೇಲೆ ನೀನು ಆಸ್ಕರ್ ತಗೋತೀಯಾ? ಲಕ್ಷ್ಮಣ, ಆಸ್ಕರ್ ಅಲ್ಲ ಸರ್, ಈ ಆ್ಯಕ್ಟಿಂಗ್ ನೋಡಿ ಜನ ಇವರಿಗೆ ಭಾಸ್ಕರ್ ಪ್ರಶಸ್ತಿ ಕೊಡ್ತಾರೆ ಅನಿಸುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ. ಮತ್ತು ಇದರಲ್ಲಿ ಮೆಸೇಜ್ ಏನು ಅಂದರೆ, ಮೆಸೇಜ್ ಏನಿಲ್ಲ, ನೀವು ನೋಡಿದ್ರಿ ಬರೀ ಕಾಮಿಡಿ ಇತ್ತು, ಎಂಟರ್ಟೈನರ್ ಆಗಿತ್ತು, ಶಾರ್ಟ್ ಸ್ಟೋರಿ ಥರ. ಮೆಸೇಜ್ ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತೋರಿಸ್ತಿರ್ತೀನಿ. ಮಾರೆ ನಿಮ್ಮ ಸಪೋರ್ಟ, ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಕರ್ನಾಟಕ, ಧನ್ಯವಾದಗಳು ಈ ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.